ಕೊಡ್ಕೊಂತ ಇದ್ರೆ ಬೇಕಾದ್ರೆ ನ್ಯಾಯಗಳಲ್ಲಿ ಆಮೇಲೆ ನೋಡೋಣ ಅದೇ ಸ್ಟಾರ್ಟ್ ಮಾಡಿ अभी मैं मिलता है सर आवाज आमेले ಎಲ್ಲ ಬರ್ತಾರೆ जिंदाबाद 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 बीआरपी जिंदाबाद जिंदाबाद बीआरपी जिंदाबाद 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 बीआरपी जिंदाबाद बीआरपी जिंदाबाद बीआरपी जिंदाबाद बीआरपी जिंदाबाद ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಏನೇ ಆಗ್ಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಎಷ್ಟು ಮಾಡಿಸಿದ್ಯಪ್ಪ ನೀನು ಪ್ರಸಾದ್ ವಿಕ್ರಮ್ ಎಷ್ಟು ಮಾಡಿಸಿದ ಶ್ರೀಕಾಂತ್ ಬೇಕೇ ಬೇಕು ಬೇಕೇ ಬೇಕು ಏನೇ ಬರಲಿ ಏನೇ ಬರಲಿ जिंदाबाद जिंदाबाद बीआरपी जिंदाबाद 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 बीआरपी जिंदाबाद ಸ್ನೇಹಿತರೆ ನಮ್ಮ ಫೆಡರೇಷನ್ ಕಡೆಯಿಂದ ಈ ಕಾಲ್ ಕೊಟ್ಟಿದ್ದಾರೆ ಸ್ಟ್ರೈಕ್ ಮಾಡಬೇಕು ನಾವು ಗೇಟ್ ಮೀಟಿಂಗ್ ಮಾಡಬೇಕು ಇದು ಫಸ್ಟು ಸೀರೀಸಲ್ಲಿ 10th ಮಾಡ್ತಾಯಿದ್ದೀವಿ ನೆಕ್ಸ್ಟ್ ಮತ್ತೆ 18th ಮಾಡಬೇಕು ಮತ್ತು 20th ಮಾಡಬೇಕು ಅದಾದಮೇಲೆ 21ನೇ ತಾರೀಕು ನೋ ವರ್ಕ್ ಇದು ನಮ್ಮ ಫೆಡರೇಷನ್ ಕೊಟ್ಟಿರೋಂಥ ಕಡೆಯಿಂದ ಕೊಟ್ಟಿರೋಂಥ ಕಾಲು ಯಾಕೆ ಕೊಟ್ಟಿದ್ದೀವಿ ಅಂತಂದರೆ ನಮ್ಮಲ್ಲಿ ಫೆಡರೇಷನಿಂದ ಬೇಕಾದಷ್ಟು ಡಿಮ್ಯಾಂಡ್ಸ್ ಮಾಡ್ತಾ ಇರ್ತೀವಿ ಯಾವುದೋ ಅದರಲ್ಲಿ ಒಂದು ಮೆಡಿಕ್ಲೈಮ್ ಫಾರ್ ನಾನ್ ಕ್ಲಬ್ ಮೆಂಬರ್ಸ್ ಒಂದು ಗ್ರೂಪ್ ಇನ್ಶೂರೆನ್ಸ್ ಇನ್ಕ್ರೀಸ್ ಮಾಡಿ ಅನ್ನೋದು ಎರಡು ಮತ್ತು ಇದು ಎಕ್ಸ್ಗ್ರೇಷಿಯಾ ಪೇಮೆಂಟ್ ಗ್ರಾಚ್ಯುಟಿ ಎಲ್ಲ ತಪ್ಪೋದು ಎಕ್ಸ್ಗ್ರೇಷಿಯಾ ಪೇಮೆಂಟು ಜಾಸ್ತಿ ಮಾಡಿ ಅಂತ ಕೇಳ್ತಾ ಇದ್ದೀವಿ ದೇವ್ರ ಸೆಟ್ ಇದೇನಾಗುತ್ತೆ ನಾವು ಮೀಟಿಂಗ್ಗಳಿಗೆ ಹೋದಾಗ ಆಯಿತು ನೆಕ್ಸ್ಟ್ ಮೀಟಿಂಗಲ್ಲಿ ನಿಮಗೆ ಡಿಕ್ಲೇರ್ ಮಾಡ್ತೀವಿ ಮಾಡಿಬಿಡ್ತೀವಿ ಅಂತ ಹೇಳ್ತಾರೆ ಮತ್ತು ಇದಾಗ್ತಾ ಇರೋದು ಈಗ ICC ಆಗ್ತಾ ಇರೋದು ವರ್ಷಕ್ಕೆ ಸೆಂಟ್ರಲೆಲ್ಲ 2 ಮೊದಲು 4 ಇತ್ತು ಇವಾಗ 2 ಆಗ್ತಾಯಿದೆ ಇದು ಆ ಟೈಮಿಂದ ಆ ಟೈಮಿಗೆ ಹೋಗೋ ಅಷ್ಟರಲ್ಲಿ ವರ್ಷಗಳು ಕಳೀತಾಯಿದ್ರು ನಾವು ಏನು ಮಾಡಿದ್ದೀವಿ ಡಿಮ್ಯಾಂಡ್ಸು ಯಾವುದು ಫುಲ್ಫಿಲ್ ಆಗ್ತಾಯಿಲ್ಲ ಆ ಕಾರಣದಿಂದ ಈ ಕಾಲ್ ಕೊಟ್ಟಿದ್ದೇವೆ ಆಯಿತಾ ಇದು ಮೇಯ್ನು ಪಾಯಿಂಟ್ ಒಂದು 8-9 ಪಾಯಿಂಟ್ಸ್ ನಾವು ಇಟ್ಕೊಂಡು ಇದನ್ನು ಮಾಡ್ತಾಯಿದ್ದೀವಿ ಇದರಲ್ಲಿ ಮೇಯ್ನ್ ಒಂದು ಏಜೆಂಟ್ಸ್ಗಳಿಗೆ ಸಂಬಂಧಪಟ್ಟದ್ದು ಒಂದು GST ಬಿಕಾಸ್ ಇಟ್ ಇಸ್ ಅಫೆಕ್ಟಿಂಗ್ ಅವರ್ ಬಿಸ್ನೆಸ್ ಎರಡನೇದು ಗ್ರಾಚ್ಯುಟಿ ಎಕ್ಸ್ಗ್ರೇಷಿಯಾ ಪೇಮೆಂಟ್ ಇನ್ಕ್ರೀಸ್ ಆಗಬೇಕು ಮೆಡಿಕ್ಲೈಮ್ ಫಾರ್ ನಾನ್ ಕ್ಲಬ್ ಮೆಂಬರ್ಸ್ ಇನ್ಕ್ರೀಸ್ ಆಗಬೇಕು ಅಂತ ಆಮೇಲೆ ಏಜ್ ಇನ್ಕ್ರೀಸ್ ಆಗಬೇಕು ಏಜ್ ಬಿಕಾಸ್ ಮೆಡಿಕ್ಲೈಮ್ 85 ಇದೆ ನಮ್ಮ ಗ್ರೂಪ್ ಇನ್ಶೂರೆನ್ಸ್ ಬರೀ 70 ವರ್ಷ ಇದೆ ಅದನ್ನು ಇನ್ಕ್ರೀಸ್ ಮಾಡಬೇಕು ಇವೆಲ್ಲ ನಮ್ಮ ಇರೋ ಡಿಮ್ಯಾಂಡ್ಸ್ ಇನ್ನೊಂದು ಆ್ಯಡ್ ಮಾಡಿದ್ರೆ ಡೈರೆಕ್ಟ್ ಏಜೆಂಟ್ಸ್ಗೂ ಇನ್ಕ್ರಿಮೆಂಟ್ ಇನ್ಸೆಂಟಿವ್ ಕೊಟ್ಕೊಂಡು ಇದು ಮಾಡ್ತಾ ಇದ್ದೀವಿ ಇದು ಒಂದು ಬಿಟ್ವೀನ್ 1 and 3 ಎಲ್ಲ ಕಡೆ ಬ್ರಾಂಚಸ್ಸಲ್ಲೂ ಆಗುತ್ತೆ ಇದೇ ಥರ ಲಾಸ್ಟ್ ಡಿವಿಷನ್ ಮುಂದೆನೂ ಆಗುತ್ತೆ ನಮ್ದೀಗ 2 ಬ್ರಾಂಚ್ ಸೇರಿಸಿ ಈಗ ಸದ್ಯಕ್ಕೆ ಮಾಡ್ತಾ ಇದ್ದೀವಿ ಅಷ್ಟೇ ಸ್ನೇಹಿತರೆ ನಮ್ಮ ಹಿರಿಯರಾದ ವೆಲ್ಫೇರ್ ಕಮಿಟಿ ಚೇರ್ಮನ್ ಲೋಕೇಶ್ ಅವರು ಹೇಳಿದ ಹಾಗೆ 21/1/2020 ನಮ್ಮ ಸೆಂಟ್ರಲ್ ಕೇಂದ್ರೀಯ ನಾಯಕರು ನಮ್ಮನ್ನು ಕರೆ ಕೊಟ್ಟಿದ್ದಾರೆ ಟೋಟಲ್ ರೆಸ್ಟ್ ಡೇ ಅಂದರೆ ಕನ್ನಡದಲ್ಲಿ ವಿಶ್ರಾಂತಿ ದಿನ. ಅವತ್ತು ಏಜೆಂಟು 10 ಗಂಟೆಯಿಂದ 5 ಗಂಟೆವರೆಗೂ ಯಾವುದೇ ಕೆಲಸ ಯಾವುದೇ ಚಟುವಟಿಕೆಯಲ್ಲಿ ಭಾಗ ಆಗಬಾರ್ದು. ನಾವು ಬಿಸ್ನೆಸ್ ಅಂತ ಹೇಳೋಂಗಿಲ್ಲ, ಓಪನ್ ಆಗಿ ಯಾವುದೇ ಚಟುವಟಿಕೆಯಲ್ಲಿ ಭಾಗ ಆಗಬಾರ್ದು. ಅವತ್ತು ಪ್ರೀಮಿಯಂ ಪಾಯಿಂಟು ಓಪನ್ ಆಗಿಕೊಡ್ದು, ಸೆಕ್ರೆಟ್ ಆಫೀಸಲ್ಲೂ ಕೆಲಸ ಹಾಕ್ಕೊಡ್ದು, ಯಾವುದೇ ಆಲ್ ಓವರ್ ಇಂಡಿಯಾ ದೇಶಾದ್ಯಂತ. ಬಟ್ ನಮ್ಮದು ಅದೃಷ್ಟ ಏನಪ್ಪ ಅಂದರೆ DO2 ಅವತ್ತು ಎಜುಕೇಷನ್ ಸೆಮಿನಾರ್ಗಳಿಂದ ಮ್ಯಾಕ್ಸಿಮಮ್ ಏಜೆಂಟ್ಸ್ ಅಲ್ಲಿರ್ತಾರೆ. ಹಾಗಾಗಿ ನಮ್ಮದು ಆಟೋಮೆಟಿಕ್ ರೆಸ್ಟ್ ಡೇ ಆಗುತ್ತೆ. ಆದರೂ ಕೆಲವರು ಬರಲ್ವಲ್ಲ, ಅದಕ್ಕೋಸ್ಕರ ಅವರಿಗೆಲ್ಲ ನಾವು ಅವೇರ್ನೆಸ್ ಕೊಡಬೇಕು. ಆ ವಿಶ್ರಾಂತಿ ದಿನಕ್ಕೋಸ್ಕರ ಈ ಆಂದೋಲನ ಸ್ಟಾರ್ಟ್ ಮಾಡಿದ್ದೀವಿ. ಈಗ ನಾವು ಸ್ಟಾರ್ಟಿಂಗ್ ಇವತ್ತಿಂದನೇ ಅಲ್ಲ, ಅವತ್ತು ನಮ್ಮದು ಕೋಆಪ್ರೇಷನ್ ನಾನ್ ಕೋಆಪ್ರೇಷನ್ ಇರೋದು ಅವತ್ತು 10 ಗಂಟೆಯಿಂದ 5 ಗಂಟೆವರೆಗೂ ಮಾತ್ರ. ಅದಕ್ಕೋಸ್ಕರ ಹಂತವಾಗಿ ನಾವು ಇದನ್ನು ಆಂದೋಲನ ಕ್ರಿಯೇಟ್ ಮಾಡಿ ಏಜೆಂಟ್ಸ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಈ ಸ್ಟೇಜು 10ನೇ ತಾರೀಕು ಇವತ್ತು ಫಸ್ಟ್, ನೆಕ್ಸ್ಟ್ 18, ಆಮೇಲೆ 20, 21 ಫುಲ್ ರೆಸ್ಟ್ ಡೇ. ಸ್ನೇಹಿತರೆ, ಸಾರ್ ಹೇಳ್ದಂಗೆ ನಾವು 1 ವರ್ಷದ ಹಿಂದೆ ಇದನ್ನು ನಾವು ಸ್ಟಾರ್ಟ್ ಮಾಡಿದ್ವಿ. ಈ ಧರಣಿನ ಹಂತವಾಗಿ ಅದು ಕೂಡ 3 ಸ್ಟೇಜ್ ಇತ್ತು. 3 ಸ್ಟೇಜಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಮೊದಲನೇ ಹಂತ ಮುಗೀತು. ಮೊದಲನೇ ಹಂತ ಮುಗಿದ ತಕ್ಷಣ ಮ್ಯಾನೇಜ್ಮೆಂಟ್ ಅವ್ರು ಏನೋ ಕರೆದ್ರಂತೆ, ಇಲ್ಲ ನಿಮ್ಮ ಬೇಡಿಕೆ ಏನೇನಿದೆ ಬನ್ನಿ ಈಡೇರಿಸೋಣ, ಡಿಸ್ಕಷನ್ ಮಾಡೋಣ ಅಂತ. ಹಾಗಾಗಿ ಬಾಕಿ 2ನೇ ಹಂತನ ಸ್ಟಾಪ್ ಆಗೋಯ್ತು.
ಆವಾಗಲೇ ನಾವು ಮಾಡಿದ್ದಿದ್ರೆ ನಮ್ಗೆ ಏನು ಬೇಡಿಕೆಗಳು ಇತ್ತಲ್ಲ ಇಷ್ಟೊತ್ತಿಗೆ ಈಡೇರ್ಬೋದಾಯ್ತೇನೋ. ಯಾಕಂದರೆ ನಮಗೆ ನಮ್ಮ ಸೆಂಟ್ರಲ್ ಲೀಡರು ಒಂದು ನಮಗೆ ಸೆಂಟ್ರಲ್ ಅಶ್ಯೂರೆನ್ಸ್ ಕೊಟ್ಬಿಟ್ರು. ಗ್ರೂಪ್ ಇನ್ಸೂರೆನ್ಸ್ ಇನ್ಕ್ರೀಸ್ ಆಯಿತು, ಗ್ರಾಚ್ಯುಟಿ ಇನ್ಕ್ರೀಸ್ ಆಯಿತು, ಇದೆಲ್ಲ ಸೆಂಟ್ರಲ್ ಕರೆನ ಕೊಟ್ಬಿಟ್ರು. ಓಕೆ, ಅವರೇ ಅಶ್ಯೂರೆನ್ಸ್ ಕೊಟ್ಬಿಟ್ರು, ನಾವು ಖುಷಿ ಆಗೋದು. ಬಟ್ ಅದೇನಾಯಿತು ಕಾರಣಾಂತರ ಗೊತ್ತಾಗ್ತಿಲ್ಲ. ಸಾರಿ ಹೇಳ್ದಂಗೆ ಮೀಟಿಂಗ್ ಮೇಲೆ ಮೀಟಿಂಗ್ ಪೋಸ್ಟ್ಪೋನ್ ಆಗ್ತಾನೆ ಇದೆ. ಅದಕ್ಕೋಸ್ಕರ ಈಗ ಮತ್ತೆ ಫೈನಲ್ ಡಿಸಿಷನ್ ತೊಗೊಂಡು ಸೆಂಟ್ರಲ್ ಲೀಡರ್ಸು ಕಾಲ್ಫೋನ್ ಮಾಡಿದ್ದಾರೆ. ಇವತ್ತು ದೇಶಾದ್ಯಂತ ಈಗ ನಡೀತಾ ಇದೆ. ಅದರ ಅಂಗವಾಗಿ ಡೀಟೇಲಾಗಿ ಯಾವ ಪಾಯಿಂಟ್ಸ್ ಮೇನ್ ಪಾಯಿಂಟ್ಸ್ ಇರೋದಂತೆ ಮೇನ್ GST ಇದ್ರೆ ಗೊತ್ತಿರೋಂಗೆ GST ಆಲ್ರೆಡಿ ಅದು ಬರ್ಡನ್ ಪ್ರೀಮಿಯಮ್ ಬರ್ಡನ್ ಇದೆ. ಅದ್ರ ಜೊತೆ ಪ್ರೀಮಿಯಮ್ ಮೇಲೆ ಮತ್ತೆ GST ಅದು ಏನು 2014 GST ಇತ್ತು. ಅದಕ್ಕೆ GST ಹಾಕಿದ್ರೆ ಸುಮ್ಮನೆ ಇದ್ವಿ. ಅದಕ್ಕಿಂತ ಹಿಂದೆ ಕೂಡ ಆ್ಯಕ್ಚುಲಿ ನಮ್ಮಲ್ಲಿ ಹೇಳ್ತಾರೆ, ನಮ್ಮ LIC ನಾವು ಏನು ತಿಳ್ಕೊಳಂಗಿಲ್ಲ, ಏನು ನಾವು ಅಂದ್ಕೊಳಂಗಿಲ್ಲ, ಏನು ಸರ್ಕ್ಯುಲರ್ ಪ್ರಕಾರ ಇರೋ ಪ್ರಕಾರ ಹೋಗ್ತೀವಿ ಅಂತ. ಯಾಕೆಂದರೆ GST ಲೇಟ್ ಫೀ ಹಳೆ ಪಾಲಿಸಿ ಲೇಟ್ ಫೀ ಇಲ್ಲ. ಆದರೆ ಲೇಟ್ ಫೀಗೆ ಯಾಕೆ GST ಬರ್ತಾ ಇದೆ? ಬಿಫೋರ್ 2014ಗೆ GST ಇಲ್ಲ ಅಂದಮೇಲೆ ನಮಗೆ ಯಾಕೆ GST ಲೇಟ್ ಫೀಗೆ GST ಇಂಟ್ರೊಡ್ಯೂಸ್ ಮಾಡಿದ್ರು? ಹೊಸ ಪಾಲಿಸಿ 4.25%, ಹಳೆ ಪಾಲಿಸಿಗೆ ಲೇಟ್ ಫೀಗೆ 18% GST ಆಗ್ತಿದೆ. ಇದನ್ನು ಕೂಡ ನಮ್ಮ ಇದನ್ನು ಗೌರ್ಮೆಂಟ್ಗೆ ರೆಪ್ರೆಸೆಂಟೇಷನ್ ಮಾಡಿದ್ರೆ. ಯಾಕೆ GST ಅದು ಲೈಫ್ ಕೈಯಲ್ಲಿ ಇಲ್ಲ ಅಲ್ಲ, LIC ಮ್ಯಾನೇಜ್ಮೆಂಟ್ ಕೈಯಲ್ಲಿ ಇಲ್ಲ. ಅದು ಸೆಂಟ್ರಲ್ ಗೌರ್ಮೆಂಟ್ ಫೈನಾನ್ಸ್ ಮಿನಿಸ್ಟ್ರಿ ಇಂಪ್ಲಿಮೆಂಟ್ ಮಾಡಬೇಕು. ಅವರು ಕೋಆಪ್ರೇಷನ್ ಕೊಡ್ತಿಲ್ಲ. ಮೇಯ್ನು ಅದೊಂದು ಅರ್ಜೆಂಟ್ ಆಗುತ್ತೆ, ಅದೊಂದು ಪಾಯಿಂಟು. ಆಮೇಲೆ ಬೋನಸ್ಸು ನಾವು ಪ್ರತಿ ವರ್ಷ ಪ್ರತಿ ನ್ಯೂಸಲ್ಲಿ ನೋಡ್ತಾನೆ ಇರ್ತೀವಿ. LIC ಅಷ್ಟು ಪ್ರಾಫಿಟ್, ಅಷ್ಟು ಕೋಟಿ ಪ್ರಾಫಿಟ್ ಡಿಕ್ಲೇರ್ ಆಯಿತು ಅಂತ ಹೇಳ್ಬಿಟ್ಟು. ಆದರೆ ಬೋನಸ್ ಮಾತ್ರ ₹1 ಇನ್ಕ್ರೀಸ್ ಆಗ್ತಾಯಿಲ್ಲ. ನಮಗೆ ಮೊದಲೆಲ್ಲ ಹೇಳ್ತಾಯಿದ್ರು, ಮೊದಲು LICನೇ GST ಪೇ ಮಾಡ್ತಾಯಿದ್ರು. ಹಾಗಾಗಿ ನೀವು GST ಕಸ್ಟಮರ್ ಪೇ ಮಾಡೋದ್ರಿಂದ ಬೋನಸ್ ರೇಟ್ ಜಾಸ್ತಿ ಆಗುತ್ತೆ ಅಂದಮೇಲೆ ಕಸ್ಟಮರ್ ಬೋನಸ್ ಇನ್ಕ್ರೀಸ್ ಆಗುತ್ತೆ ಆಟೋಮೆಟಿಕ್ ಅಂತ ನಮ್ಮ ಮೇಲೆ ಕಿವಿ ಮೇಲೆ ಹೂಬಿಟ್ರು ಮ್ಯಾನೇಜ್ಮೆಂಟ್ ಅವರು. ಆದರೆ ಬೋನಸ್ ₹1 ಬೋನಸ್ ಜಾಸ್ತಿ ಆಗಲಿಲ್ಲ ಸ್ನೇಹಿತರೆ. ಅದಕ್ಕೂ ಕೂಡ ಕಸ್ಟಮರ್ ಇಂಟ್ರೆಸ್ಟಿಂದ ಕಸ್ಟಮರ್ಗೆ ಲಾಭಕ್ಕೋಸ್ಕರ ಅದು ಒಂದು ನಮ್ಮದು ಹೋರಾಟ ಇದೆ ಸ್ನೇಹಿತರೆ. ಹಾಗೆ ಗ್ರಾಚ್ಯುಟಿ 5 ಲಕ್ಷ ಮಾಡ್ತೀವಿ ಅಂತ ಹೇಳ್ಬಿಟ್ರು. ಗ್ರಾಚ್ಯುಟಿ 5 ಲಕ್ಷ ಮಾಡ್ತೀವಿ ಅಂತ ಹೇಳಿದ್ರು, ಆಗಲಿಲ್ಲ. ಅದು 3 ಲಕ್ಷ ಇದೆ. ಆಮೇಲೆ ಅದು ಇನ್ನೊಂದು ಮೇನ್ ಪಾಯಿಂಟ್ ಏನಪ್ಪ ಅಂದರೆ ಇನ್ಕ್ರೀಸ್ ಜೊತೆಲಿ 3 ಲಕ್ಷ ಇರೋದನ್ನು ಕೂಡ ಎಷ್ಟು ಜನ 3 ಲಕ್ಷ ತೊಗೊಳ್ತಾರೆ? ಅದೊಂದು ಕ್ವಶನ್ ಮಾರ್ಕ್ ನಮಗೆ. ಈ 3 ಲಕ್ಷ ತೊಗೊಳೋದು ಗ್ರಾಚ್ಯುಟಿ ಕೂಡ ಇರೋ ಏಜೆನ್ಸಿಯಲ್ಲಿ 10-15% 3 ಲಕ್ಷ ತೊಗೊಳಲ್ಲ. ಯಾರು ZM and CM ಕ್ಲಬ್ ಮೆಂಬರ್ ಇದ್ದಾರೋ ಅವ್ರು ಮಾತ್ರ 3 ಲಕ್ಷ ಫುಲ್ ಗ್ರಾಚ್ಯುಟಿ ಬರುತ್ತೆ. DM and ಬಿಲೋ ಕ್ಲಬ್ ಮೆಂಬರ್ಗೆ ನಾರ್ಮಲ್ ಏಜೆಂಟ್ಗೆ ಗ್ರಾಚ್ಯುಟಿ ಫುಲ್ ಬರೋಲ್ಲ. ಅದ್ರ ಜೊತೆ ಇನ್ಕ್ರೀಸ್ ಮಾಡೋ ಜೊತೆಯಲ್ಲಿ ಆ ಫಾರ್ಮುಲಾ ಚೇಂಜ್ ಮಾಡಿ ಅಂತ ಹೇಳ್ಬಿಟ್ಟು ಅದು ಒಂದು ಡಿಮ್ಯಾಂಡ್ ಇದೆ. ಕ್ಯಾಲ್ಕುಲೇಷನ್ ಫಾರ್ಮುಲಾ ಆಫ್ ಗ್ರಾಚ್ಯುಟಿ, ಕನ್ನಡದಲ್ಲಿ ಲೆಕ್ಕಸೂತ್ರ, ಗ್ರಾಚ್ಯುಟಿ ಲೆಕ್ಕಸೂತ್ರನ ಚೇಂಜ್ ಮಾಡಿ ಬದಲಾಯಿಸಿ. ಅಷ್ಟು ವರ್ಷದಿಂದ ಅದೇ ಇದೆ. ಎಷ್ಟು ವರ್ಷದಿಂದ ಇದೆ ಅದು ಅಷ್ಟೇ ವರ್ಷ ಇದೆ. ಅದನ್ನು ಚೇಂಜ್ ಮಾಡಿಲ್ಲ. ಅದನ್ನು ಕೂಡ ಗ್ರಾಚ್ಯುಟಿ ಫಾರ್ಮುಲಾ ಚೇಂಜ್ ಮಾಡಿ ಅಂತೇಳಿ ಇಂಕ್ರಿಮೆಂಟ್ ಜೊತೆಯಲ್ಲಿ ನಮಗೆ 5 ಲಕ್ಷ ಮಾಡೋದನ್ನು ಕೂಡ ಅದೆಲ್ಲ 5% ಬರಲ್ಲ. ಆಮೇಲೆ ಗ್ರಾಚ್ಯುಟಿ ಫುಲ್ ತೊಗೊಳ್ಳೋದು. ಅದಕ್ಕೆ ಕ್ಯಾಲ್ಕುಲೇಷನ್ ಫಾರ್ಮುಲಾ ಚೇಂಜ್ ಮಾಡಿ ಈಗ ಗ್ರಾಚ್ಯುಟಿ ತೊಗೊಳ್ಬೇಕು 3 ಲಕ್ಷ ಅಂದರೆ ತಿಂಗಳಿಗೆ ₹25,000 ಅವರೇಜ್ ಕಮಿಷನ್ ಬರಬೇಕು. ಲಾಸ್ಟ್ 15 ಇಯರ್ಸು ನಮಗೆ ಗ್ರಾಚ್ಯುಟಿ ಕೊಡೋದು ಯಾವಾಗ? 60 ವರ್ಷಕ್ಕೆ. 60 ವರ್ಷದಿಂದ ಹಿಂದೆ 15 ವರ್ಷ ಅವರೇಜ್ 25,000 ರಿನ್ಯೂವಲ್ ಕಮಿಷನ್ ಇದ್ರೆ ಮಾತ್ರ 3 ಲಕ್ಷ ಗ್ರಾಚ್ಯುಟಿ ಬರುತ್ತೆ. ಇಲ್ಲಾಂದರೆ 3 ಲಕ್ಷ ಗ್ರಾಚ್ಯುಟಿ ಯಾರಿಗೂ ಬರೋಲ್ಲ. ಇಲ್ಲಾಂದರೆ ಪೇಪರಲ್ಲೇ ಉಳ್ಕೊಳ್ಳುತ್ತೆ ಇದು ಗ್ರಾಚ್ಯುಟಿ ಅನ್ನೋದು. ಅದಕ್ಕೋಸ್ಕರ ಕ್ಯಾಲ್ಕುಲೇಷನ್ ಚೇಂಜ್ ಮಾಡಿ ಅಂತ ಒಂದು ಫಾರ್ಮ್ ಡಿಮ್ಯಾಂಡ್ ಇದೆ ಸ್ನೇಹಿತರೆ. ಅದರಲ್ಲೆಲ್ಲ ಗ್ರೂಪ್ ಇನ್ಸೂರೆನ್ಸು ಹಿಂದ್ಗಡೆ ಈಗ ಈ ಕುಮಾರ್ಗಿಂತ ಹಿಂದ್ಗಡೆ ಇದ್ದೊಬ್ಬರು ಆಕ್ಟಿವ್ MD ಇದ್ದರು, ಚೇರ್ಮನ್. ಅವ್ರೇನೋ ಅಶ್ಯೂರೆನ್ಸ್ ಕೊಟ್ಬಿಟ್ಟಂತೆ ಕಿಂತ ಚಾಯ್ ಅಂತೆ. ಏನೋ ಇಲ್ಲಿ ಹಿಂದಿನಲ್ಲಿ ಹೇಳಿದ್ರೆ ಎಷ್ಟು ಬೇಕು ಟರ್ಮ್ ಇನ್ಶೂರೆನ್ಸ್ ಅಂತಾರೆ, ಗ್ರೂಪ್ ಇನ್ಶೂರೆನ್ಸ್ 20 ಲಕ್ಷ 30 ಲಕ್ಷ ಅಂತ. ನಮ್ಮ ಲೀಡರ್ ಖುಷಿ ಆಗ್ಬಿಟ್ರು. ಯಾಕಂದರೆ ಇವರೇ ಚೇರ್ಮನ್ ಈ ಥರ ಕೇಳ್ತಾರೆ ಅಂತ ಹೇಳ್ಬಿಟ್ಟು. ಅಟ್ಲೀಸ್ಟ್ 20 ಲಕ್ಷ ಆಗುತ್ತೆ ಅಂತ ಇದ್ರು. ಅದಾಗಲಿಲ್ಲ, ಅದು ಹಾಗೆ ಉಳಿದಿದೆ. ಅದು ಕೂಡ ಗ್ರೂಪ್ ಇನ್ಶೂರೆನ್ಸ್ ಕೊಡಬೇಕು. ಸಾರಿ ಹೇಳ್ದಂಗೆ ಗ್ರೂಪ್ ಇನ್ಶೂರೆನ್ಸ್ ಎಂಟ್ರಿ ಏಜ್ 69ವರೆಗೂ ಎಂಟ್ರಿ ಇದೆ. ಅದನ್ನು ಲೈಫ್ ಲಾಂಗ್ ಕೊಡಬೇಕು ಅಂತೇಳಿ ಅದೊಂದು ಡಿಮ್ಯಾಂಡ್ ಇದೆ ಸ್ನೇಹಿತರೆ. ಅದಕ್ಕೂ ಹೋರಾಟ ಮಾಡಬೇಕು LIF ಅವರು. ಅದಲ್ಲದೆ ಮೆಡಿಕ್ಲೈಮ್ ಈಗ ಆಲ್ರೆಡಿ ಓನ್ಲಿ ಕ್ಲಬ್ ಮೆಂಬರ್ಸ್ ಇದೆ. ಫಸ್ಟ್ ಕ್ಲಬ್ ಮೆಂಬರ್ಸ್ ಇತ್ತು, ಆಮೇಲೆ ಸ್ಪೋರ್ಟ್ಸ್ ನಮ್ಮ ಡಿಮ್ಯಾಂಡಿಂದ LIF ಡಿಮ್ಯಾಂಡಿಂದ ಸ್ಪೋರ್ಟ್ಸ್ ಇನ್ಕ್ಲೂಡ್ ಮಾಡಿದರು. ಅದ್ರ ಜೊತೆಗೆ ಈಗ ಇನ್ನೊಂದು ಡಿಮ್ಯಾಂಡ್ ಏನು, ಚಿಲ್ಡ್ರನ್ಸು ಕೂಡ ಇನ್ಕ್ಲೂಡ್ ಮಾಡಿ ಇರೋ ಫ್ಯಾಮಿಲಿ ಮೆಂಬರ್ಸ್ನ ಇನ್ಕ್ಲೂಡ್ ಮಾಡಿ ಮೆಡಿಕ್ಲೈಮ್ ಎಲ್ಲ ಒಂದು. ಅದಲ್ಲದೆ ನಾನ್ ಕ್ಲಬ್ ಮೆಂಬರ್ಸ್ಗೂ ಕೂಡ ಏನು LIC ಮೆಡಿಕ್ಲೈಮ್ ಮೇಲೆ ಪುಕ್ಷಟೆ ಕೊಡ್ತಾ ಇಲ್ಲ. ಅವರು ಏನು ಮಾಡ್ತಾರೆ 50% ಡಿಡಕ್ಷನ್ ನಾವು ಮಾಡ್ತೀವಿ ಕ್ಲಬ್ ಮೆಂಬರ್ಸ್. ಸಬ್ಸಿಡೈಸ್ ಪ್ರೀಮಿಯಮ್ 50% ನಾವು ಕೊಡ್ತೀವಿ, 50% ಮ್ಯಾನೇಜ್ಮೆಂಟ್ ಕೊಡ್ತಾ ಇದೆ. ಅದೇ ರೀತಿ ಅವರಿಗೆ ನಾನ್ ಕ್ಲಬ್ ಮೆಂಬರ್ಸ್ಗೂ ಇರೋ ಕೂಡ ಅವ್ರಿಗೂ 50% ದೇ ಆರ್ ರೆಡಿ ಟು ಪೇ 15%. ಅದಕ್ಕೂ ಕೂಡ ನಾನ್ ಕ್ಲಬ್ ಮೆಂಬರ್ಸ್ಗೂ ಮೆಡಿಕ್ಲೈಮ್ ಕೊಡಿ ಅಂತೇಳಿ ಅದು ಹೋರಾಟ ಮಾಡ್ತಿದೆ ಸ್ನೇಹಿತರೆ. ಅದಲ್ಲದೆ ಕಮಿಷನ್ ರೇಟ್ IRDA ನೋಟಿಫಿಕೇಷನ್ ಆಗಿ 2017 ಸರ್. IRDA ನೋಟಿಫಿಕೇಷನ್ 2017 ಆಯಿತು. ನಾವೆಲ್ಲ ಫುಲ್ಲು ಉಬ್ಬೋಗ್ಬಿಟ್ವಿ. ಆಗುತ್ತೆ, ರಿನ್ಯೂವಲ್ ಕಮಿಷನ್ ಇನ್ಕ್ರೀಸ್ ಆಗುತ್ತೆ. IRDA ಗೆಜೆಟ್ ನೋಟಿಫಿಕೇಷನ್ ಇನ್ಕ್ರೀಸ್
ಆಗುತ್ತೆ ಅಂತ ಹೇಳ್ಬಿಟ್ಟು ಖುಷಿ ಆಗೋದು. ಆದರೆ ಅದು ಕೂಡ ಪೇಪರಲ್ಲೇ ಇದೆ, ಅದು ಕೇಳ್ತಾನೆ ಇದ್ದಾರೆ ಮ್ಯಾನೇಜ್ಮೆಂಟ್ ಅವರು, ಲೇಫ್ಟ್ ಅವರು ಮ್ಯಾನೇಜ್ಮೆಂಟ್ ಕೇಳ್ತಾನೆ ಇದ್ದಾರೆ. ಆದರೂ ಅದು ಕೂಡ ಅಲ್ಲ, ಅದೇನು ಮಾಡಿದ್ರು ಪ್ಲಾನ್ಸು ಹೊಸದು ಬಂದಾಗ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಹೊಸದು ಬಂದಾಗ ಮಾಡ್ತೀವಿ ಅಂದ್ರೆ 2017 ಆದಮೇಲೆ ಬಂದ ಪಾಲಿಸಿಗಳ ಮೇಲೆ ಏನು ಮಾಡಿದ್ರು, ಇಲ್ಲ ಇವೆಲ್ಲ ಮೊದಲೇ ಮಾಡಿದ್ವಿ, ಪ್ಲಾನ್ ಮಾಡಿದ್ವಿ, IRDA ಕೊಟ್ಟಿದ್ದೀವಿ, ಅದು ಅವೆಲ್ಲ ಬದಲಿನ ಮಾಡಿರೋದ್ರಿಂದ ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿಲ್ಲ ಅಂತ ಹೇಳಿದ್ರು. ಈಗ ಹೊಸ ಪ್ಲಾನ್ಗಳಲ್ಲೂ ಅದನ್ನು ಮಾಡ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಯಾಕಂದರೆ ಈಗ ಮಾಡಿಫೈ ಆಗುತ್ತೆ ಮತ್ತೆ ಫಸ್ಟ್ ಫೆಬ್ರವರಿಯಿಂದ ಬರೋ ಪ್ಲಾನ್ ಕಮ್ಮಿ ಮಾಡ್ಬಿಡ್ತಾರೆ. ಹೇಳಕ್ಕೆ ಬರಲ್ಲ, ಇರೋವಂಥ ಪರಿಸ್ಥಿತಿ ಅಂತ IRDA ಕಂಡೀಷನ್ ಈ ಥರ ಹೇಳಿದೆ ಅಂತ ಅಂದ್ಬಿಟ್ಟು. ಬಟ್ ಈಗ ಬರೋ ಪ್ಲಾನಲ್ಲಿ ಮಾಡ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಸೊ ಈ ಡಿಮ್ಯಾಂಡ್ಸು ನಾವು ಮಾಡ್ತಾ ಇರೋದು ಏನು ಅಂದರೆ ಇವೆಲ್ಲದಕ್ಕೆ ಆಗ್ತಿತ್ತು, ಅಟ್ಲೀಸ್ಟ್ ಫ್ಯೂಚರಿಗೆ ದೇ ಶುಡ್ ಟೇಕ್ ಕೇರ್ ಅಂತಂದ್ರೆ ಮಾಡಿ. ಅದಕ್ಕೆ ಇವೆಲ್ಲ ಹೋರಾಟದಿಂದ ತಾಯಿ ಮಗುವಳಿಲ್ಲ ಅಂದ್ರೆ ತಾಯಿನೇ ಹಾಲು ಕುಡಿಸಲ್ಲ. ಹಾಗಾಗಿ ನಮ್ಗೆ ಹೋರಾಟ ಇಲ್ಲ ಅಂದರೆ ನಮಗೇನು ಬೆನಿಫಿಟ್ ಬರೋಲ್ಲ. ಹಾಗಾಗಿ ಹಂತವಾಗಿ ಹೋರಾಟ ಸ್ಟಾರ್ಟ್ ಮಾಡಬೇಕು ಸ್ನೇಹಿತರೆ. ಅದಲ್ಲದೆ CLAಗೂ ಕೂಡ CLAಗೆ ನಮಗೆ CLA ಒತ್ತಾಯದಿಂದ ಏನು ಮಾಡಿದರೆ CLA ನಬ್ಬ ಬ್ರಿಗೇಡ್ಸಿಗೆ ಮಾತ್ರ ಗ್ರೂಪ್ ಇನ್ಸೂರೆನ್ಸ್ ಕವರ್ ಮಾಡಿ. ಇವೆಲ್ಲ DFE ಹೋರಾಟದಿಂದ ಮ್ಯಾನೇಜ್ಮೆಂಟ್ ಆಟೋಮೆಟಿಕ್ಕಾಗಿ ಯಾವುದನ್ನು ಕೊಡಲ್ಲ. ಅಲ್ಲಿ ಕೂಡ CLA ಬ್ರಿಗೇಡ್ಸಿಗೆ ಮಾತ್ರ ಗ್ರೂಪ್ ಇನ್ಸೂರೆನ್ಸ್ ಇದೆ, ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದಕ್ಕೂ ಕೂಡ ಅದರ್ CLAಸ್ಗೂ ಕೂಡ ಗ್ರೂಪ್ ಇನ್ಸೂರೆನ್ಸ್ ಕೊಡಬೇಕು, CLAಗೂ ಕೂಡ ಮೆಡಿಕ್ಲೈಮ್ ಕೊಡಬೇಕು, CLAಗೂ ಕೂಡ ಇದಕ್ಕೆ ಕೊಡ್ತಿರೋ ಟ್ರೈನಿಂಗ್ ಆ್ಯಂಡ್ ಮೆಂಟರ್ಶಿಪ್ ಅಲೈನ್ಸ್ ಇನ್ಕ್ರೀಸ್ ಮಾಡಬೇಕು. ಆಮೇಲೆ ಅಲ್ಲಿ ಕ್ಲಬ್ ಮೆಂಬರ್ಸಿಗೆ ಇನ್ಕ್ರೀಸ್ ಮಾಡಬೇಕು. ಇದು CLA ಬ್ರಿಗೇಡ್ಸಿಗೆ ಅಲೈನ್ಸ್ ಜಾಸ್ತಿ ಕೊಡಬೇಕು ಅಂತ ಅದೊಂದು ಡಿಮ್ಯಾಂಡ್ ಇದೆ ಸ್ನೇಹಿತರೆ. ಕ್ಲಬ್ ರೂಲ್ಸ್ ಎಸ್ಕಲೇಷನ್ ಆ್ಯಂಡ್ ನಂಬರ್ ಆಫ್ ಲೈಫ್ ಕಾನ್ಸೆಪ್ಟ್ನ ವಿಡ್ರಾ ಮಾಡಿ ಅಂತ ಒಂದು ಡಿಮ್ಯಾಂಡ್ ಇದೆ. ನೋಡಿ, ಇವರು 35 ಎಷ್ಟು ಸರ್ LIC ಸ್ಟಾರ್ಟ್ ಆಗಿದ್ದು 1956 ಒಂದೇ ರೇಟು ಕಮಿಷನ್ ರೇಟು. ಎಂಡಮೆಂಟ್ಗೆ ಲಾಂಗ್ ಟರ್ಮ್ 25%, ಶಾರ್ಟ್ ಟರ್ಮ್ 20% ಅದಿದೆ. ಎಸ್ಕಲೇಷನ್ ಯಾಕೆ ಇಂಪ್ಲಿಮೆಂಟ್ ಮಾಡಬೇಕು? ನಮಗೀಗ ಕ್ಲಬ್ ಮೆಂಬರ್ಸಿಗೆ ಇದೆ ಗೊತ್ತಿರೋಂಗೆ, ನಿಮಗೆ ಚೇರ್ಮನ್ ಕ್ಲಬ್ ಮೆಂಬರ್ 4 ಲಕ್ಷ ಬರಬೇಕು, JTMಗೆ 2,80,000 ಬರಬೇಕು, BM ಕ್ಲಬ್ ಮೆಂಬರಿಗೆ BM ಎತ್ತಿತ್ತ ಬರುತ್ತೆ. ಕಮಿಷನ್ ರೇಟ್ ಮಾತ್ರ ಅಷ್ಟೇ ಇದೆ. ನಮಗೆ ಈಗ ಈ ವರ್ಷದಿಂದ ಎಸ್ಕಲೇಷನ್ ಬೇರೆ, ಅದಕ್ಕೆ ಕಮಿಷನ್ ಜೊತೆಲೆ ಎಸ್ಕಲೇಷನ್ ಎವರಿ ಇಯರ್ 5% ಕಮಿಷನ್ ಜಾಸ್ತಿ ಮಾಡ್ತಾ ಇದ್ದಾರೆ. ನಮಗೆ ಕೊಡ್ತಿರೋದು ಅಷ್ಟೇ ನಾವು ಜಾಸ್ತಿ 4 ಲಕ್ಷ ಕಮಿಷನ್ ಜಾಸ್ತಿ ಆಗುತ್ತಲ್ಲ ಸರ್, ಜಾಸ್ತಿ ಬರಬೇಕು ಅಂತ ತಾನೇ ಮಾಡ್ತಿರೋದು 5% ಅಂದರೆ. ನಮಗೆ ಇರೋ ಕಮಿಷನ್ ಜಾಸ್ತಿ ಕೊಡ್ತಾ ಇಲ್ಲ, ಈ ಕಮಿಷನಿಂಗ್ ಬರಬೇಕು ಅಂತ ಹೇಳ್ತಾರೆ. ಅದು ಕೂಡ ವಿಡ್ರಾ ಮಾಡಿ. ರಾಗಿ ಮುದ್ದೆ ಊಟ ಇದ್ದಂಗೆ ಎಲ್ರಿಗೂ ಒಂದೇ ಇದು ಮೊದಲು ಈಗಲ್ಲಿ 2016-17 ಇಂಪ್ಲಿಮೆಂಟ್ ಮಾಡಬೇಕು ಅಂತ ಇತ್ತು. ಎಸ್ಕಲೇಷನ್ ಕ್ಲಾಸ್ ಅವತ್ತಿಂದ ಇಂಪ್ಲಿಮೆಂಟ್ ಮಾಡಬೇಕಂತ. ಅದು ಹೋರಾಟದಿಂದ ಅದು ಪೋಸ್ಟ್ಪೋನ್ ಆಗ್ತಾನೆ ಇದೆ. ಒಂದು ವರ್ಷ ಪೋಸ್ಟ್ಪೋನ್ ಆಗ್ತಿದೆ. ಈ ವರ್ಷದಿಂದ ಇಂಪ್ಲಿಮೆಂಟ್ ಆಗೋಗ್ಬಿಟ್ಟಿದೆ. ಈ ವರ್ಷದಿಂದ ಎಂಟ್ರಿ ಅವರಿಗೆ ಎಸ್ಕಲೇಷನ್ ಕ್ಲಾಸ್ ಇದೆ. ಈ ವರ್ಷದಿಂದ ಇದೆ ಎಂಟ್ರಿ ಇಯರ್ಗೆ. ಹಾಗಾಗಿ ಅದನ್ನು ಕೂಡ ವಿಡ್ರಾ ಮಾಡ್ಕೋಬೇಕು. ಕಾನ್ಸೆಪ್ಟ್ ಆಫ್ ಲೈವ್ಸ್ ಇದೆಯಲ್ಲ, ನಂಬರ್ ಆಫ್ ಲೈವ್ಸು ಮೊದಲೇನಿದೆ. ನಂಬರ್ ಆಫ್ ಲೈವ್ಸ್ ತೆಗೆದುಬಿಡಿ. LIC ಮಾತ್ರ ಮ್ಯಾನೇಜ್ಮೆಂಟಲ್ಲಿ 20,000 ಪಾಲಿಸಿ ಸೇಲ್ ಮಾಡಿದ್ರೆ ಅಂತ ಅನೌನ್ಸ್ ಮಾಡ್ಕೊತಾರೆ. 1 ಲಕ್ಷ ಕೋಟಿನೋ ಇಷ್ಟು ಲಕ್ಷನೋ ಕೋಟಿನೋ ಪಾಲಿಸೀಸ್ ಅಂತ ಸೇಲ್ ಮಾಡ್ಕೊತಾರೆ. ನಮಗೆ ಮಾತ್ರ ಲೈವ್ಸ್ ಅಂತ ಹೇಳ್ತಾರೆ ಕ್ಲಬ್ ಮೆಂಬರ್ಗೆ. ಅದನ್ನು ವಿಡ್ರಾ ಮಾಡ್ಕೊಳ್ಳಿ, ಎಸ್ಕಲೇಷನ್ ಕ್ಲಾಸ್ ವಿಡ್ರಾ ಮಾಡ್ಕೊಳ್ಳಿ ಅಂತೇಳಿ ನಮ್ಮದು ಹೋರಾಟ ಸ್ನೇಹಿತರೆ. ಅದಲ್ಲದೆ ಮತ್ತು ಪ್ರೀಮಿಯಂ ಪಾಯಿಂಟ್ ನಾವು ಕೇಳಿದ 20-25 ಕೇಳಿದ್ರೆ ಸರ್ 20-25 ರೂಪಾಯಿ ಅಕ್ಸೆಪ್ಟ್ ಆಗಿತ್ತು. 17 ರೂಪಾಯಿ ಯಾವುದೋ ಕಮಿಟಿಲಿ ಅಕ್ಸೆಪ್ಟ್ ಆಗಿದ್ದು ಮತ್ತೆ 10 ರೂಪಾಯಿ ರೆಕಮೆಂಡ್ ಮಾಡಿ ಮ್ಯಾನೇಜ್ಮೆಂಟಿಗೆ ನೀವು ಇಷ್ಟು ಕೊಡೋದು ಸರಿ ಇಲ್ಲ, ವರ್ಕೌಟ್ ಆಗಲ್ಲ. ಇವಾಗ ನಮ್ಮ ರಘುವರು ಒಂದು ಕ್ಯಾಲ್ಕುಲೇಷನ್ ಮಾಡಿದ್ರು, ವರ್ಕೌಟ್ ಮಾಡಿದ್ರೆ ಇಟ್ಟು ವರ್ಕ್ಔಟ್ ಒಂದು ಪ್ರೀಮಿಯಂ ರೆಸಿಪ್ಟಿಗೆ 25 ರೂಪಾಯಿ ಮೇಲಾಗುತ್ತೆ, 25 ವರ್ಕೌಟ್ ಆಗುತ್ತೆ. ಅವ್ರು ಹೆಂಗೆ ಕಂಪೇರ್ ಮಾಡಿದ್ದಾರೆ, ಹೇಗೆ ಕಂಪೇರ್ ಮಾಡಿದ್ರೆ ವೆರಿ ಗುಡ್ ಕ್ಯಾಲ್ಕುಲೇಟರ್ ಅವರು. ಹೇಗೆ ಕ್ಯಾಲ್ಕುಲೇಟ್ ಮಾಡಿದರೆ ಇಲ್ಲೊಬ್ಬ ಕ್ಯಾಶಿಯರ್ ಎಷ್ಟು ಜನರೇಟ್ ಮಾಡ್ತಾರೆ ರೆಸಿಪ್ಟನ್ನು ಪರ್ ಡೇ, ಅವ್ರಿಗೆ ಎಷ್ಟು ಸ್ಯಾಲ್ರಿ, ಅವ್ರದ್ದು ಆಫೀಸ್ ಬಾಡಿಗೆ ಏನು, ರೈಟ್ ಬಿಲ್ ಏನು, ಅದರ್ ಎಕ್ಸ್ಪೆನ್ಸಸ್ ಏನು, ಆ ಬೇಸಿಸ್ ಮೇಲೆ ನಾವು 200 ರೆಸಿಪ್ಟ್ ಹಾಕಿದ್ರೆ ನಮಗೆ ಎಷ್ಟು ಕೊಡ್ತಾ ಇದ್ದಾರೆ ಅದನ್ನೆಲ್ಲ ಲೆಕ್ಕ ಹಾಕೊಂಡ್ರೆ ಪರ್ ರೆಸಿಪ್ಟ್ ಕಾಸ್ಟ್ 25 ರೂಪಾಯಿ ಬೇಕಾಗುತ್ತೆ. ನಮ್ಗೆ ವರ್ಕೌಟ್ ಆಗಬೇಕು ಈಗ 25 ರೂಪಾಯಿ. ಆದರೆ ಸಾರ್ ಹೇಳಿದಂಗೆ 17 ರೂಪಾಯಿನ ರೆಕಮೆಂಡ್ ಮಾಡಿದ್ರು ಕೂಡ 17 ರೂಪಾಯಿ ಕೊಡಲಿಲ್ಲ, 10 ರೂಪಾಯಿಗೆ ಓಕೆ ಮಾಡಿದ್ರು. 5 ರೂಪಾಯಿ 6 ರೂಪಾಯಿದಿಂದ 4 ರೂಪಾಯಿ ಜಾಸ್ತಿ ಮಾಡಿ ಅದನ್ನು 5 ವರ್ಷ ಮಾಡಿದ್ರು ಸ್ನೇಹಿತರೆ. ಇವೆಲ್ಲ ಬೆನಿಫಿಟ್ಗೋಸ್ಕರ ಸರ್ 1956 ಆಫೀಸ್ ಅಲ್ವೆನ್ಸ್ ಕ್ಲಬ್ ಮೆಂಬರ್ಗೆ ಅದೇ ಸೇಮ್ ಇದೆ. JTM ಕ್ಲಬ್ ಮೆಂಬರ್ಗೆ 22,000 ಇಲ್ಲೆಲ್ಲ ಚೇಂಜ್ ಆಯಿತು. ಎಲ್ಲಿ ಚೇಂಜ್ ಆಗಿದೆ ಸರ್? 22,000 ಬಸ್ ಸರ್. 56 ಅಂಬೇಡ್ಕರ್ ಆಗಿದ ಇನ್ಶೂರೆನ್ಸ್ ರೂಲ್ಸ್ ತೊಗೊಂಡು ಬಂದಿದ್ದರಿಂದ ಅಂಬೇಡ್ಕರ್ ಆ ಸಮಯದಿಂದ ಇವಾಗೂ ಅದೇ ಇದೆ. ಎಲ್ಲಿ ಸರ್ ನಮ್ಗೆ 22,000 ಎಲ್ಲೇನೋ ಒಂದು ವರ್ಷಕ್ಕೆ ಆಫೀಸ್ ಸಿಗ್ತಾ ಇದೆ. ಮತ್ತೆ ಯಾಕೆ ಸರ್ ಅದು ಒಂದು ಅಮೆಂಡ್ಮೆಂಟ್ ಆಗಬೇಕು ಸರ್. ಆಫೀಸ್ ಅಲ್ಲ ಪ್ರೀಮಿಯಂ ಪಾಯಿಂಟ್ 10 ರೂಪೀಸ್ ಕೊಡ್ತಾ ಇದ್ದಾರೆ, ಬಟ್ 24 ಅವರ್ಸ್ ಕೊಡ್ತಾ ಇದ್ದಾರೆ. ನಾವು ಇದು ಮಾಡ್ಬೇಕು, ಕ್ರೆಡಿಟ್ ಮಾಡಬೇಕಾದ್ರೆ 24 ಅವರ್ಸ್ ಒಳಗಡೆ ಮಾಡಬೇಕು ಅಂತ. ಅದು ನಾವು ಇಲ್ಲಿ ಡೆಪಾಸಿಟ್ ಮಾಡಿದ್ರು ಒಂದೊಂದ್ಸರಿ ಸರ್ವರ್ ಪ್ರಾಬ್ಲಮ್ ಇದೆ. ನಾನು ನೆಟ್ ಬ್ಯಾಂಕಿಂಗಿಂದ ಮಾಡಿರ್ತೀನಿ, ನನ್ನ ಅಕೌಂಟಿಂದ ಡೆಬಿಟ್ ಆಗಿದೆ. ಅದು ನನ್ನ ಅಕೌಂಟಿಂದ ಡೆಬಿಟ್ ಆಗಿದೆ ಕನ್ಸಿಡರ್ ಮಾಡಲ್ಲ. ಅವ್ರ ಅಕೌಂಟಿಗೆ ಯಾವಾಗ ಕ್ರೆಡಿಟ್ ಆಗುತ್ತೋ ಅದು ಮಾಡಿ ಅದಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಆಗ್ತಾ ಇದ್ದಾರೆ. 12% ಪರ್ ಆ್ಯನಮ್ ಕ್ಯಾಲ್ಕುಲೇಟ್ ಮಾಡಿ ನಮ್ಮ ಹತ್ರ ಕ್ಯಾಶ್ ಕೌಂಟ್ರಲ್ಲಿ ಕಲೆಕ್ಟ್
ಮಾಡ್ತಾ ಇದ್ದಾರೆ. ಈ ಒಂದು ನಮ್ದು ಮಿಸ್ಟೇಕ್ ಇಲ್ಲ ಅಂತಂದ್ರು ಮಾಡ್ತಾ ಇದ್ದಾರೆ. ಆಮೇಲೆ ಈ ಸಾಟರ್ಡೆ ಸಂಡೇಸ್ ರಜೆ ಇರುತ್ತಲ್ಲ, ಈ ಸಾಟರ್ಡೆ ಸಂಡೇಸ್ ಇದ್ದಾಗ ನಮ್ಗೆ ಆಪ್ಷನ್ ಇರೋದು ಬರೀ ನೆಟ್ ಬ್ಯಾಂಕಿಂಗ್ ಮಾತ್ರ ಮಾಡಬೇಕಾಗಿರೋದು ಅಲ್ಲ ಸರ್. ನೆಟ್ ಬ್ಯಾಂಕಿಂಗ್ ಮಾಡೋಕ್ಕೆ ಅಂತ ಹೋದರೆ ನಾವು 1 ಲಕ್ಷಕ್ಕಿಂತ ಜಾಸ್ತಿ ನಮ್ಮ ಕರೆಂಟ್ ಅಕೌಂಟ್ ಇದ್ದು ನಾವು ಕಾರ್ಪೊರೇಷನ್ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ರೆ ಫಾರ್ ಎವ್ರಿ 1 lakh 100 rupees ಚಾರ್ಜ್ ಮಾಡ್ತಾ ಇದ್ದಾರೆ. 100 rupees ಪ್ಲಸ್ 18 rupees GST. ಅಂದರೆ 1 ಲಕ್ಷ ಡೆಪಾಸಿಟ್ ಮಾಡಿದ್ರೆ 118 ರೂಪಾಯಿ. ಅಂದರೆ 118 ರೂಪಾಯಿ ಅಷ್ಟು ನೀವು ರೆಸಿಪ್ಟು ಕಲೆಕ್ಟ್ ಮಾಡಿರಲ್ಲ. ಯಾಕಂದರೆ ಒಬ್ಬೊಬ್ರು 49,000 ರೂಪಾಯಿನ ಒಂದು ರೆಸಿಪ್ಟ್ ತಂದಿರ್ತಾರೆ, ಒಬ್ಬೊಬ್ರು 10,000 ರೂಪಾಯಿ ತಂದಿರ್ತಾರೆ. ನಿಮ್ಗೆ ಬರೋದು ಯಾವಾಗ ಅಂದರೆ 12 ರೆಸಿಪ್ಟ್ ಕಲೆಕ್ಟ್ ಮಾಡಿದ್ರೆ 118 ರೂಪಾಯಿ. ಬಟ್ ನಾವು ಡೆಪಾಸಿಟ್ 1 ಲಕ್ಷ ಡೆಪಾಸಿಟ್ ಮಾಡಿದ ತಕ್ಷಣ 118 ರೂಪಾಯಿ ಕಟ್ ಮಾಡ್ತಾ ಇದ್ದಾರೆ. ಆ ಥರ ನಾನೇ ಪರ್ಸ್ನಲ್ಲಾಗಿ ಪರ್ ಡೇ ಒಂದು 600 ರೂಪಾಯಿ ಬರೀ ಬ್ಯಾಂಕ್ ಡೆಪಾಸಿಟ್. ಇಲ್ಲಾಂದ್ರೆ ಬ್ರಾಂಚಿಗೆ ತಗೊಂಡೋದ್ರೆ ಏನಾಗುತ್ತೆ ಅಂದರೆ ಟೋಕನ್ ಕೊಟ್ಬಿಡ್ತಾರೆ. ವಿಜಯನಗರ ಬ್ರಾಂಚು ಮಹೇಶ್ ಅವ್ರು ಗೊತ್ತು. ಅಲ್ಲಿ ಹೋಗಿ ಟೋಕನ್ ಕೊಟ್ಟರೆ ಮಿನಿಮಮ್ ನನ್ನ ಅಸಿಸ್ಟೆಂಟ್ 1 ಇಂದ 2 hours ವೆಯ್ಟ್ ಮಾಡಬೇಕು. ಅಲ್ಲಿ ಕೌಂಟ್ರ್ ಹತ್ರ ಹೋದಾಗ ಏನು ಹೇಳ್ತಾರೆ ಅಂದರೆ ಸರ್ವರ್ ಸರಿ ಇಲ್ಲ ಅಂದ್ಬಿಟ್ಟು ಮತ್ತೆ ವಾಪಸ್ ಕಳಿಸ್ತಾರೆ. ಅವಾಗ ಮತ್ತೆ ನಾವು ಬ್ಯಾಂಕಿಗೆ ಹಾಕಿ ನೆಟ್ ಬ್ಯಾಂಕಿಂಗ್ ಮಾಡ್ಕೋಬೇಕು. ಇದೆಲ್ಲ ತುಂಬ ನಿಮ್ಮ ಬ್ರಾಂಚ್ ಅಲ್ಲೇ ಹೋಗಿ ಏನ್ಬಿಡ್ತಾರೆ ಹೌದು. ಹೇಳಿದ್ದಾರೆ. ಇದೆ ಅವೆಲ್ಲ ಇದೆ. ಇಲ್ಲಿ ಯಾಕೆ ತರ್ತೀರಾ, ನಿಮ್ಮ ಬ್ರಾಂಚ್ಗೆ ಹೋಗ್ಬೋದಲ್ಲ ಅಂತ. ಅದಕ್ಕೆ ಸ್ನೇಹಿತರೆ ಎಲ್ಲ ಪ್ರತಿನಿಧಿಗಳೇ ದಯವಿಟ್ಟು ಇತ್ತೀಚೆಗೆ ಏಜೆಂಟ್ಗಳು ಬ್ರಾಂಚ್ ಬರೋದೇ ಕಡಿಮೆ ಆಗೋಗ್ಬಿಟ್ಟಿದೆ. ಅದೇ ರೀತಿ ಈ ಲೇ ಆಫ್ ಕರೆ ಕೊಟ್ಟಾಗೂ ಕೂಡ ನೋಡಿ ಸ್ಟ್ರೆಂತ್ ನೋಡಿ ಇನ್ನೂರಲ್ಲಿ 560 ಜನ ಏಜೆಂಟ್ಸ್ ಇದ್ದಾರೆ. 2ನೇ ತಾರೀಕಿಗೆ 2ನೇ ಹಂತ ಸ್ಟಾರ್ಟ್ ಆಗುತ್ತೆ. ಅವತ್ತು ಮ್ಯಾಕ್ಸಿಮಮ್ ಅಟ್ಲೀಸ್ಟ್ ಒಬ್ಬೊಬ್ಬರು ಏಜೆಂಟ್ 3 ಜನ 4 ಜನ ಕರ್ಕೊಂಡ್ಬಂದು ಎಷ್ಟೋ ಸ್ಟ್ರೆಂತ್ ಆಗುತ್ತೆ ಸ್ನೇಹಿತರೆ. ಅವಾಗ ಮ್ಯಾನೇಜ್ಮೆಂಟಿಗೆ ನಮ್ಮ ಕಡೆ ನಮ್ಮ ಬೇಡಿಕೆ ಏನಿದೆ ಅವರಿಗೆ ಅಟ್ಲೀಸ್ಟ್ ಸ್ಕೂಲ್ಗೆ ಹೋಗುತ್ತೆ. ಅದಕ್ಕೆ ನೆಕ್ಸ್ಟ್ ಹಂತಕ್ಕೆ ದಯವಿಟ್ಟು ಕರ್ಕೊಂಡ್ಬನ್ನಿ ಅಂತ ಹೇಳ್ತಾ ಒಂದು ಸರಿ ಸ್ಲೋಗನ್ ಕೂಗಿದ ಮೇಲೆ ಮತ್ತೆ ನಮ್ಮ ಹಿರಿಯರಿದ್ದಾರೆ ನೋಡಿ ಈ ಚಂದ್ರಶೇಖರ್ ಸರ್ ಅವರು ಮಾತಾಡ್ತಾರೆ. ಅದು ಸ್ಲೋಗನ್ನ ನಾವು ಹೇಳ್ತೀವಿ ಮೇಲ್ಗಡೆ ಅದನ್ನು ಮಾತ್ರ ನೀವು ಹೇಳಿ ಎಲ್ಲರೂ ಇದರಲ್ಲಿ ಇಟ್ಕೊಡಿ. ವಾಟ್ಸಪ್ಪಲ್ಲಿ ಅಬಾಲಿಶ್ 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 ಎನ್ಕರೇಜ್ 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 encourage encourage enhance enhance change implement जिंदाबाद 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 Agents Unity जिंदाबाद BRP जिंदाबाद 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 ಕನ್ನಡದಲ್ಲಿ ಜಿಂದಾಬಾದ್ ಹೇಳ್ಬೋದಲ್ಲ. ಕನ್ನಡದಲ್ಲೇ ಬರಲ್ಲ.